ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದಾನಿ. ಇವತ್ತು ಸಂಡೇ ಬೇರೆ ಡಬಲ್ ಹೆಡರ್ ಮ್ಯಾಚ್ ಇರುತ್ತೆ. ಫಸ್ಟ್ ಮ್ಯಾಚ್ ಬಂದ್ಬಿಟ್ಟು ಹೈದರಾಬಾದ್ KKR. ಈ ಮ್ಯಾಚ್ ಇಂದ ನಮ್ಮ RCBಯ ಒಂದು ಸ್ಥಾನ ಬದಲಾಗೋದು ಗ್ಯಾರಂಟಿ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಮ್ಯಾಚು ಹೈದರಾಬಾದ್ ಅಲ್ಲಿ ಇದೆ, KKR ವಿರುದ್ಧ. ಈ ಸೀಸನ್ ಅಲ್ಲಿ ವರಸ್ಟ್ ಪರ್ಫಾರ್ಮೆನ್ಸ್ ಮಾಡಿರೋ ಟೀಮ್ ಏನಾದ್ರು ಇದೆ ಅಂದ್ರೆ ಅದು KKR ನೆಕ್ಸ್ಟ್ ಮುಂಬೈನೇ ಖಂಡಿತವಾಗ್ಲು. ಇವೆರಡೇ ವರಸ್ಟ್ ಪರ್ಫಾರ್ಮೆನ್ಸ್ ಮಾಡಿರೋದು. ಬಟ್ ಕಂಟಿನ್ಯೂಸ್ ಆಗಿ 2 ಮ್ಯಾಚ್ ಗೆದ್ದಿದ್ದಾರೆ KKR ಅಂತಿಲ್ಲ. ಬಟ್ ಹೈದರಾಬಾದ್ ಟೀಮ್ಗೆ ಕಂಪೇರ್ ಮಾಡ್ಕೊಂಡ್ರೆ ಒನ್ ಆಫ್ ದ ವರಸ್ಟ್ ಟೀಮ್ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ನಮ್ಮ SRH ಏನೋ ಸ್ವಲ್ಪ ಮೇಲ್ಗಡೆ ಇದೆ, ಚೆನ್ನಾಗಿ ಆಡ್ತಾ ಇದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಅಭಿಷೇಕ್ ಆಗಿರ್ಬೋದು, ಹೆಡ್ ಆಗಿರ್ಬೋದು, ಇಶಾನ್ ಕಿಶನ್ ಆಗಿರ್ಬೋದು, ನಿತೀಶ್ ಕುಮಾರ್ ರೆಡ್ಡಿ ಆಗಿರ್ಬೋದು, ಕ್ಲಾಸನ್ ಆಗಿರ್ಬೋದು, ಇವರೆಲ್ಲ ಯಾವ ರೀತಿ ಅಂದ್ರೆ ಟಾಪ್ ಸ್ಕೋರ್ ಇದಲ್ಲ, ಟಾಪ್ 10 ನಲ್ಲಿ ಬರ್ತಾರೆ ಇವರೆಲ್ಲ. ಆದ ಕಾರಣ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಬೌಲಿಂಗ್ ಕೂಡ ಚೆನ್ನಾಗಿದೆ. KKR ಕಂಪೇರ್ ಮಾಡ್ಕೊಂಡ್ರೆ ಬೌಲಿಂಗ್ ಇಲ್ಲ, ಬ್ಯಾಟಿಂಗ್ ಅಲ್ಲಿ ರೀಸೆಂಟ್ ಆಗಿ ಗ್ರೀನ್ ಮತ್ತೆ ರಿಕು ಸಿಂಗ್ ಇಬ್ರು ಆಡ್ತಾ ಇದ್ದಾರೆ. ಇನ್ನು ಬೇರೆ ಯಾರು ಆಡ್ತಾ ಇಲ್ಲ. ಮೇನ್ ಆಗಿ ಮಿಡ್ಲ್ ಆರ್ಡರ್ ಅಲ್ಲಿ ಒಬ್ಬ ಬ್ಯಾಟರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ. ಸ್ಪಿನ್ ಅಂತ ತಗೊಂಡಾಗ ಸುನಿಲ್ ನಾರಾಯಣ್ ಚೆನ್ನಾಗಿ ವರ್ಕೌಟ್ ಮಾಡ್ತಾ ಇದ್ದಾರೆ. ಬಟ್ ಹೈದರಾಬಾದ್ ಪಿಚ್ ಅಲ್ಲಿ ಸ್ಪಿನ್ ವರ್ಕ್ ಮಾಡಲ್ಲ, ಓನ್ಲಿ ಬ್ಯಾಟಿಂಗ್ ಮಾತ್ರ ವರ್ಕೌಟ್ ಮಾಡೋದು. ಆ ರೀತಿ ಆಗುತ್ತೆ, ಆ ರೀತಿ ಪಿಚ್ ಕೂಡ ಇರುತ್ತೆ. ಹೋಮ್ ಗ್ರೌಂಡ್ ಆಗಿರೋಣ SRH ಗೆ ತುಂಬಾ ಸಪೋರ್ಟ್ ಆಗಿರುತ್ತೆ. ಆದ ಕಾರಣ ಏನಂದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು, ಪ್ರಿಡಿಕ್ಷನ್ ಏನಂದ್ರೆ 100% ಈ ಮ್ಯಾಚ್ SRH ಗೆಲ್ಲುತ್ತೆ ಅಂತ ನನ್ನ ಪ್ರಿಡಿಕ್ಷನ್. ಅದು ಪ್ರಿಡಿಕ್ಷನ್ ಅಷ್ಟೇ, ಸುಳ್ಳಾಗ್ಬೋದು, ನಿಜನ ಆಗ್ಬೋದು, ಸರಿನಾ? ಇನ್ನು ಮೇನ್ ಆಗಿ ಮಾತಾಡಲೇಬೇಕು ಅಂದ್ರೆ ಇದರಿಂದ ನಮ್ಮ RCB ಸ್ಥಾನ ಹೆಂಗ್ ಗುರು ಬದಲಾಗುತ್ತೆ ಅಂದ್ರೆ, ಇನ್ನೇನು ಗುರು 12 ಪಾಯಿಂಟ್ ಇದಾವೆ, ಈ ಮ್ಯಾಚ್ಗೆ ಅದು 14 ಆಗಲ್ವಾ SRH ಅವ್ರು? ಈಗ ಪ್ರೆಸೆಂಟ್ 12 ಪಾಯಿಂಟ್ ಇದೆ, ಒಂದು ಮ್ಯಾಚ್ ಗೆದ್ರೆ 14 ಪಾಯಿಂಟ್ ಆಗುತ್ತೆ. ಅಲ್ಲಿ ಇರೋದೇ 13 ಪಾಯಿಂಟ್, ಹೈಯೆಸ್ಟ್ ಯಾರು? ಪಂಜಾಬು. ಆದ ಕಾರಣ ಫಸ್ಟೇ ಸ್ಥಾನಕ್ಕೆ ಹೋಗ್ತಾರೆ. ನಮ್ಮ RCB ಒಂದು ಸ್ಥಾನ ಇನ್ನೂ ಕೆಳಗೆ ಬರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ, ಸರಿನಾ? ಮೈ ಪ್ರಿಡಿಕ್ಷನ್ ಇಸ್ SRH. ಯಾರು ಗೆಲ್ತಾರಂತ ನೀವು ಕಮೆಂಟ್ ಮಾಡಿ. ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಬರುತ್ತೆ, ಕರೆಕ್ಟ್ ಆಗಿ ಪ್ರಿಡಿಕ್ಷನ್ ಮಾಡಿದ್ರೆ, ಸರಿನಾ? ಇದಕ್ಕಿಂತ ಮುಂಚೆ ತುಂಬಾ ಸಲ ಹೇಳಿದ್ದೀನಿ, ಮತ್ತೊಂದ್ಸಲ ಹೇಳ್ತೀನಿ. ತುಂಬಾ ಜನ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಎಲ್ಲ ಕಮೆಂಟ್ ಮಾಡ್ತೀರಾ, ಅಲ್ಲಿ ಬೇಡ, ದಯವಿಟ್ಟು ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಿ. ಅಲ್ಲಾದ್ರೆ ನೀಟಾಗಿ ಕಮೆಂಟ್ಸ್ ಎಲ್ಲ ಸಿಗ್ತಾವ, ಎಲ್ಲ ಸ್ಕೋರ್ ಮಾಡ್ತಾ ಹೋಗ್ಬೇಕು, ಜಾಸ್ತಿ ಆಗುತ್ತೆ. ಇನ್ನು ಮ್ಯಾಚ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಆಲ್ರೆಡಿ ಹೇಳ್ಬಿಟ್ಟು SRH ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ, KKR ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಇನ್ನು ಮೇನ್ ಆಗಿ ಪಿಚ್ ರಿಪೋರ್ಟ್ ಅಂತ ತಗೋಣ. ಹೈದರಾಬಾದ್ ಅಲ್ಲಿ ಪಿಚ್ ಆಗುತ್ತೆ. ವೇರ್ ಅಂದ್ರೆ ಹೈದರಾಬಾದ್ ಅಲ್ಲಿ, ವೆನ್ ಅಂದ್ರೆ ನಾಳೆ ಸಾಯಂಕಾಲ 7 ಗಂಟೆ ಮಾಡ್ತೇವೆ. ವಾಟ್ ಎಕ್ಸ್ಪೆಕ್ಟ್, ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಈ ಮ್ಯಾಚ್ ಅಲ್ಲಿ? ಈ ಮ್ಯಾಚ್ ನಾವ್ ಏನಕ್ಕೋಸ್ಕರ ನೋಡ್ಬೇಕು ಗುರು ಅಂತ ಒಂದು ಪ್ರಶ್ನೆ ಬರುತ್ತಾನೆ. ಅದಕ್ಕೆ ಹೇಳ್ತೀನಿ, ಖಂಡಿತವಾಗ್ಲು ಬ್ಯಾಟಿಂಗ್ಗೋಸ್ಕರ ನೋಡ್ಲೇಬೇಕು ಈ ಮ್ಯಾಚ್. ಯಾಕೆ ಅಂದ್ರೆ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ ಇವತ್ತಂತೂ. ಯಾಕೆ ಅಂದ್ರೆ ಎರಡು ಟೀಮ್ ಅಲ್ಲಿ ನಾನು ಹೇಳಕ್ ಇಷ್ಟಪಡಲ್ಲ, ಎರಡು ಟೀಮ್ ಇದೆ. ಬಟ್ ಕಂಪೇರ್ ಟು ಹೈದರಾಬಾದ್ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಓಪನರ್ಸ್ ಅಂತೂ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೌಲಿಂಗ್ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ KKR ಕಡೆಯಿಂದ ಬರುತ್ತಾ ಅಂದ್ರೆ ಒಬ್ರು ಮಾಡ್ತಾರೆ ಅಷ್ಟೇ. ಆದ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ ಮೋಸ್ಟ್ಲಿ ಇಲ್ಲಿವರೆಗೂ ನಡೆದಿರುವ ಹೈದರಾಬಾದ್ ಗೇಮ್ ಅಲ್ಲಿ ಆಲ್ಮೋಸ್ಟ್ 200 ಮೇಲಿನ ಸ್ಕೋರ್ ಆಗಿದೆ. ಅದಕ್ಕಿಂತ ಕಡಿಮೆ ಅಂತೂ ಯಾವ ಟೀಮು ಆಗಿಲ್ಲ, ಸರಿನಾ? ಆದ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ ಆಲ್ಮೋಸ್ಟ್ ಈ ಗ್ರೌಂಡ್ ಅಲ್ಲಿ 200 ಮೇಲನೆ ಸ್ಕೋರ್ ಹೋಗುತ್ತೆ, ಈಸಿಯಾಗಿ ಸ್ಕೋರ್ ಹೋಗುತ್ತೆ. ಆದ ಕಾರಣ ಏನಾಗುತ್ತೆ ಅಂದ್ರೆ ಇಲ್ಲಿ ನಾವು ಬೌಲಿಂಗ್ ಪರ್ಫಾರ್ಮೆನ್ಸ್ ಅನ್ನೋದಕ್ಕಿಂತ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ನೋಡ್ಬೋದು. ನನ್ನ ಪ್ರಕಾರ SRH ಗೆಲ್ಲುತ್ತೆ. ಆದ್ರಿಂದ ನಮ್ಮ RCB ಸ್ಥಾನ ಬದಲಾಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ, ಸರಿನಾ? ಇನ್ನು ವಾಟ್ ಎಕ್ಸ್ಪೆಕ್ಟ್, ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಹೈದರಾಬಾದ್ ಅಲ್ಲಿ ಮ್ಯಾಚ್ ಆಗುತ್ತೆ ಗೊತ್ತಿರೋ ವಿಷಯನೇ. ವಾಟ್ ಎಕ್ಸ್ಪೆಕ್ಟ್, ಇಟ್ಸ್ ಗೋಯಿಂಗ್ ಆನ್ ಟು ವೆರಿ ಹಾಟ್. ತುಂಬಾ ಬಿಸಿಲಿದೆ. ಹೌದು ಗುರು, ನಾವು ಬಳ್ಳಾರಿಯಲ್ಲಿ ಬರೀತೀವಿ. ಅಪ್ಪ ಬಿಸಿಲು ಅಂದ್ರೆ ವಾಟ್ ಟೆಂಪರೇಚರ್ 40 ಡಿಗ್ರಿ ಟೆಂಪರೇಚರ್ ಇದೆ. ಫಾರ್ಕಾಸ್ಟ್ ಆಫ್ಟರ್ನೂನ್. ಇದು ಮಧ್ಯಾಹ್ನ ಮ್ಯಾಚ್ ಆಗಿರುತ್ತೆ ಖಂಡಿತವಾಗ್ಲು. ದಿಸ್ ಗೇಮ್ ಇಸ್ ಸೆಟ್ ಆಸ್ ಬಿ ಪ್ಲೇಡ್ ದ ಪಿಚ್ ನಂಬರ್ 3. ದಿಸ್ ಆಲ್ರೆಡಿ ಇಸ್ ಬಿ ಯೂಸ್ಡ್ RR ಅಂಡ್ CSK ದಿಸ್ ಸೀಸನ್. ಖಂಡಿತವಾಗ್ಲೂ ಈ ಒಂದು ಪಿಚ್ ನ RR ಜೊತೆ ಮತ್ತೆ CSK ಜೊತೆ ಆಡಿದ್ರು. ಈ CSK ಜೊತೆಗೆ RR ಗೆದ್ದಾಗ ಆಲ್ಮೋಸ್ಟ್ ಅಲ್ಲಿ ಎರಡು ಕೂಡ ಹೈದರಾಬಾದ್ ಗೆದ್ದಿದೆ, ಸರಿನಾ? ಯಾಕೆ ಫಸ್ಟ್ ಬ್ಯಾಟಿಂಗ್ ಮಾಡಿ ಕೂಡ ಗೆದ್ದಿದೆ ದಿಸ್ ಸೀಸನ್. ಬೋತ್ ಮ್ಯಾಚಸ್ ವೇರ್ ಪ್ಲೇಡ್ ಅಂಡರ್ ಲೈಟ್ಸ್. ಟೀಮ್ ಬ್ಯಾಟಿಂಗ್ ಫಸ್ಟ್ ವಿನ್. ನಾನು ಹೇಳಿಲ್ವಾ, 2 ಮ್ಯಾಚ್ ಗೆದ್ದಿದೆ ಹೈದರಾಬಾದ್. ಫಸ್ಟ್ ಬ್ಯಾಟಿಂಗ್ ಮಾಡಿ ಗೆದ್ದಿದೆ. ಇಲ್ಲಿ ಅದೇ ಡಿಫ್ರೆನ್ಸ್ ನಾನು ಹೇಳ್ತಿರೋದು, ಫಸ್ಟ್ ಬ್ಯಾಟಿಂಗ್ ಮಾಡಿ ಗೆದ್ದಿದೆ ಖಂಡಿತವಾಗ್ಲು. ಆದ ಕಾರಣ ಏನಾಗುತ್ತೆ ಅಂದ್ರೆ ಈ ಯಾರಾದ ಟಾಸ್ ಗೆಲ್ತಾರೋ
ಅವ್ರು 100% ಬ್ಯಾಟಿಂಗೇ ತಗೋಬೋದು ಅಂತ ಹೇಳ್ಬೋದು. ಏನಪ್ಪ ಗುರು ಹಿಂಗೆ ಹೇಳ್ತೀವಿ, ಆಲ್ಮೋಸ್ಟ್ ಆ ಲಾಸ್ಟ್ 10 ಮ್ಯಾಚ್ ನೋಡ್ಕೊಂಡ್ಬಂದ್ರೆ ಎಲ್ಲನೂ ಚೇಂಜಿಂಗ್ ಗೆದ್ದಿದೆ. ಈ ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ ಹೆಂಗೆ ಗುರು ಗೆಲ್ತೆ ಅಂತ ಕೇಳ್ತಾರಾ, ಅಲ್ಲಿ ನಡೆಯೋದು ಅದೇ ಗಿಮಿಕ್ಕು. ಆಫ್ಟರ್ನೂನ್ ಗೇಮ್ ಆಗಿರುತ್ತೆ. ಸ್ಟಾರ್ಟಿಂಗಲ್ಲೇ ಪಿಚ್ ಚೆನ್ನಾಗಿ ಬೌನ್ಸ್ ಆಗುತ್ತೆ, ಲೈಟಿಂಗ್ ಬರ್ತಾ ಏನಾಗುತ್ತೆ, ಪಿಚ್ ಸ್ಲೋ ಆಗುತ್ತೆ, ಅವಾಗ ಬ್ಯಾಟಿಂಗ್ ಆಡೋಕ್ಕೆ ಕಷ್ಟ ಆಗುತ್ತೆ. ಆದ ಕಾರಣ ಏನಾಗುತ್ತೆ ಅಂದರೆ ಆ ಟೈಮಲ್ಲಿ ಇವ್ರಿಗೆ ಬ್ಯಾಟಿಂಗ್ ಆಡೋಕ್ಕೆ ಕಷ್ಟ ಆಗೋದ್ರಿಂದ ಫಸ್ಟ್ ಬ್ಯಾಟಿಂಗ್ಗೆ ಗೆಲ್ತಾರೆ ಅಂತಲೇ ಹೇಳ್ಬೋದು. ಈ ಕುಡ್ ಬಿ ಫಸ್ಟ್ ಮ್ಯಾನ್ ದಟ್ ಈ ಕುಡ್ ಬಿ ಮೀನ್ಸ್ ಸ್ಲೋ ಪಿಚ್ ಆನ್ ಆಫರ್, ಬಟ್ ರೀಸೆಂಟ್ ಹಿಸ್ಟ್ರಿ ಸಜೆಸ್ಟ್ ದಿಸ್ ನಾಟ್ ಗ್ರಾಡೆಡ್ ಮಿಡ್ಡಿಂಗ್ ಟೋಟಲ್ IPL ಕರೆಂಟ್ಲಿ ನಾಟ್ ಇನ್ ಹೈದರಾಬಾದ್. ಖಂಡಿತವಾಗ್ಲೂ ಪಿಚ್ ಸ್ಲೋ ಆಗುತ್ತೆ, ಆದ ಕಾರಣ ಕಡಿಮೆ ಸ್ಕೋರ್ ಆಗ್ತದೆ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ. ಆದರೆ ಹೈದರಾಬಾದಲ್ಲಿ ಆ ರೀತಿ ಆಗ್ತಾ ಇಲ್ಲ, ತುಂಬ ಡಿಫ್ರೆಂಟ್ ಇದೆ 100%. ನಾನು ಒಂದೊಂದ್ಸಲ ಹೇಳ್ತೀನಿ, ಗೆಲ್ಲೋದು ಮಾತ್ರ SRH, ಬಟ್ ಫಸ್ಟ್ ಬ್ಯಾಟಿಂಗ್ಗೆ ಟೀಮ್ ಗೆಲ್ಲೋಕ್ಕೆ ಚಾನ್ಸಸ್ ಹೈ ಇರುತ್ತೆ. ಸೆಕೆಂಡ್ ಬ್ಯಾಟಿಂಗ್ ಹೈದರಾಬಾದ್ ಆಡಿದ್ರು ಕೂಡ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಗೆಲ್ತಾರೆ. ಅದೇ ಸೆಕೆಂಡ್ ಬ್ಯಾಟಿಂಗ್ ಏನಾದರೂ KKR ಹೇಳಿದ್ರೆ ಈಸಿಯಾಗಿ ನಮ್ಮ ಹೈದರಾಬಾದವ್ರು ಗೆಲ್ತಾರೆ. ಖಂಡಿತವಾಗ್ಲೂ ನಮ್ಮ ಹೈದರಾಬಾದ್ ಅಂದರೆ ಪಕ್ಕ ಸ್ಟೇಟ್ ಗುರು, ಅಷ್ಟೇ, ಏನಿಲ್ಲ ಹಂಗೇನಿಲ್ಲ, ಎಲ್ಲ ನಮ್ಮ ಟೀಮ್ಗಳೇ. ಬಟ್ RCB ಹಾರ್ಡ್ ಫ್ಯಾನ್ ಅಷ್ಟೇ, ಸರಿನಾ? ಈ ರೀತಿ ಇರುತ್ತೆ. ಇನ್ನು ಪ್ಲೇಯಿಂಗ್ ಲೆವೆಲ್ ಯಾರಪ್ಪ ಆಡ್ತಾರೆ ಅಂದರೆ ಆಲ್ಮೋಸ್ಟ್ ಆಲ್ ಇದರಲ್ಲಿ ಸೇಮ್ ಟೀಮ್ ಆಡಿಸ್ಬೋದು. ಯಾಕೆ ಅಂತ ಕೇಳಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ SRH ಕಡೆಯಿಂದ, ಸೇಮ್ ಟೀಮಲ್ಲೇ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಅದೇ ರೀತಿಯಾಗಿ ಇನ್ನು ಇವ್ರು ತೊಗೊಂಡ್ರೆ ಹೆಡ್ ಟು ಹೆಡ್ ತೊಗೊಂಡ್ರೆ ಎಷ್ಟು ಆಡಿದ್ರೆ ಇಷ್ಟು ತನಕ ಈವರೆಗೂ ಅಂದರೆ SRH 11 ಮ್ಯಾಚ್ ಗೆದ್ದೆ, KKR 20 ಮ್ಯಾಚ್ ಗೆದ್ದಿದೆ ಗುರು. ಓ ಮೈ ಗಾಡ್, ಫೇವರ್ ಬಾರ್ KKR ಫೇವರ್ ಇದೆ. ಇಲ್ಲಿ ಆಡಿರೋ ಮ್ಯಾಚ್ಗಳಲ್ಲಿ KKR ಜಾಸ್ತಿ ಇದೆ. ಲಾಸ್ಟ್ ಈ 7 ಮ್ಯಾಚಸ್ ತೊಗೊಂಡ್ರೆ 4 ಮ್ಯಾಚ್ KKR ಗೆದ್ದಿದೆ, 3 ಮ್ಯಾಚ್ ಮಾತ್ರ SRH ಗೆದ್ದಿದೆ ಅಂತ ಹೇಳ್ತಾನೆ. ಟೋಟಲ್ ಆಗಿ ತೊಗೊಂಡ್ರೆ 20 ಮ್ಯಾಚ್ KKR ಗೆದ್ದಿದೆ ಅಂತೆ ಇವರು ಹೆಡ್ ಟು ಹೆಡ್ ತೊಗೊಂಡಾಗ, ಇಬ್ಬರು ಆಡಿದಾಗ, ಸರಿನಾ? ಇನ್ನು ಪ್ಲೇಯಿಂಗ್ ಲೆವೆನ್ ತೊಗೊಂಡ್ರೆ SRH ಎಲ್ಲ ಸೇಮ್ ಟೀಮ್ ಅಂತ ನಾನು ಹೇಳ್ದಲ್ಲ. ಅಭಿಷೇಕ್ ಶರ್ಮಾ 3 ವಿಕೆಟ್, ಇಶಾನ್ ಕಿಶನ್, ಆಚಕ್ ಕ್ಲಾಸನ್, ನಿತೀಶ್ ಕುಮಾರ್ ರೆಡ್ಡಿ, ಸೈಲರ್ ಅವರು, ಅಂಕಿತ್ ವರ್ಮಾ, ಪ್ಯಾಟ್ ಕಮ್ನೆಸ್, ಹರೀಶ್ ದುಬೆ, ಶಕೀಬ್ ಹುಸೇನ್, ಫಿರ್ಫಲ್ ಹಿಂಗೇನೆ, ಇಶಾನ್ ಮಾಲಿಂಗ. ಬೌಲಿಂಗ್ ಕೂಡ ಒಳ್ಳೆ ಬೌಲಿಂಗ್ ಇದೆ ಗುರು. ಇಶಾನ್ ಮಾಲಿಂಗ್ ಹಾಕಿರ್ಬೋದು, ಅದಾದಮೇಲೆ ಶಕೀಬ್ ಹುಸೇನ್ ಆಗಿರ್ಬೋದು, ಈ ಹೊಸದಾಗಿ ಪ್ಯಾಟ್ ಕಮ್ನೆಸ್ ಬಂದಿದ್ದಾರೆ, ಹರ್ಷದ್ ದುಬೆ ಆಗಿರ್ಬೋದು, ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ದಾರೆ SRH ಅಲ್ಲಿ. ಇನ್ನು KKR ಪ್ಲೇಯಿಂಗ್ ಲೆವೆನ್ ಯಾರಪ್ಪ ಆಡ್ತಾರೆ ಅಂದರೆ ಇದರಲ್ಲಿ ಯಾರು ಬರ್ತಾರೋ ಯಾರು ಹೋಗ್ತಾರೋ ಒಂದು ಗೊತ್ತಾಗಲ್ಲ. ರಹಾನೆ ಆಡ್ತಾರೆ, ಟೀಮ್ ಸ್ಟ್ರೈಪೆಟ್ನ ಆಡಿಸ್ತಾರಾ ಇಲ್ಲ ಡೌಟ್ ಇದೆ. ಕ್ಯಾಮ್ರಾಗೇನು ಅಗ್ರ ಸೂರ್ಯವಂಶಿ, ರಾಮ್ ಪೋಲೋ, ರೀಕು ಸಿಂಗ್, ಸುರೇಲ್ ನರೆ, ರಮದೀಪ್ ಸಿಂಗ್, ಅಕುಲ್ ರೈ, ವೈಭವ್ ಅರೋರಾ, ಕಾರ್ತಿಕ್ ತ್ಯಾಗಿ, ವರುಣ್ ಚಕ್ರವರ್ತಿ. ಇದರಲ್ಲಿ ಬೌಲಿಂಗ್ ತಗೊಂಡಾಗ ಸ್ಪಿನ್ ಚೆನ್ನಾಗಿದೆ, ಬಟ್ ಸ್ಪೀಡ್ ಅಷ್ಟು ಬೌಲಿಂಗ್ ಅಷ್ಟೇನು ಕ್ಲಿಕ್ ಆಗಿಲ್ಲ, ಖಂಡಿತವಾಗ್ಲೂ ಒಪ್ಕೋಬೋದು. ಈ ರೀತಿ ಇದೆ. ಮತ್ತು ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ, ಯಾರು ಗೆಲ್ಬೋದು ಅಂತ ಮಿಸ್ ಮಾಡ್ದೇ ಕಮೆಂಟ್ ಮಾಡಿ. ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಮೇನ್ ಆಗಿ ಆಫ್ಟರ್ನೂನ್ ಗೇಮ್ ಆಗಿರೋ ಕಾರಣ ಫಸ್ಟ್ ಬ್ಯಾಟಿಂಗ್ ಆಡೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಕಾರಣ ಏನಂದರೆ ಆ ಡಿಗ್ರಿಯಲ್ಲಿ ಫೀಲ್ಡಿಂಗ್ ಮಾಡೋದಾಗಿರ್ಬೋದು, ಬೌಲ್ ಮಾಡೋದಾಗಿರ್ಬೋದು ತುಂಬ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ಬೌಲ್ಗಳು ಚೆನ್ನಾಗಿ ಬರುತ್ತೆ ಬ್ಯಾಟಿಂಗ್ ಆಡೋಕ್ಕೆ, ಬಟ್ ಲೈಟಿಂಗ್ ಆಗ್ತದೆ ಏನಾಗ್ತದ್ರೆ ಪಿಚ್ಚು ಸ್ಲೋ ಆಗುತ್ತೆ. ಆ ಟೈಮಲ್ಲಿ ಆಡೋಕ್ಕೆ ತುಂಬ ಕಷ್ಟ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಇದೆ SRH ಮತ್ತು KKR ನಡುವಿನ ಮ್ಯಾಚ್. ಖಂಡಿತವಾಗ್ಲೂ ಒಂದು ಒಳ್ಳೆ ಇದು ಮಾಡ್ಬೋದು. ಇದರಿಂದ ನಮ್ಮ RCB ಸ್ಥಾನ ಬದಲಾಗುತ್ತೆ ಒಂದು ವೇಳೆ SRH ಗೆದ್ದರೆ. ನನ್ನ ಪ್ರಿಡಿಕ್ಷನ್ SRH, ಮತ್ತು ನಿಮ್ಮ ಪ್ರಿಡಿಕ್ಷನ್ ಅಂತ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.